ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೇನು ಆಷಾಢ ಮಾಸ ಮುಗಿತಾ ಬರ್ತಾ ಇದೆ. ಆಷಾಢ ಮುಗಿತಾ ಇದ್ದಂಗೆ ನಮಗೆ ಶ್ರಾವಣ ಮಾಸ ಶುರುವಾಗುತ್ತೆ. ಶ್ರಾವಣ ಮಾಸದಲ್ಲಿ ಹಬ್ಬಗಳು ಸಾಲಾಗಿ ಬರೋದಕ್ಕೆ ಶುರುವಾಗುತ್ತೆ. ಶ್ರಾವಣ ಮಾಸದಲ್ಲಿ ನಮಗೆ ಮೊದಲು ಬರುವಂಥ ಹಬ್ಬ ವರಮಹಾಲಕ್ಷ್ಮಿ ವ್ರತ. ಶ್ರಾವಣ ಮಾಸ ಶುಕ್ಲ ಪಕ್ಷ 2ನೇ ಶುಕ್ರವಾರ ನಮಗೆ ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ. ಅದು ಈ ವರ್ಷ ನಮಗೆ ಆಗಸ್ಟ್ 16ನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬಂದಿದೆ. 1 ತಿಂಗಳ ಹಿಂದಿನಿಂದಲೇ ಗೃಹಿಣಿಯರು, ಕನ್ಯೆಯರು, ಸುಮಂಗಲಿಯರು ವರಮಹಾಲಕ್ಷ್ಮಿ ವ್ರತದ ಆಚರಣೆಗಾಗಿ ಸಿದ್ಧತೆಯನ್ನು ಮಾಡ್ತಾ ಬರ್ತಾರೆ. ದೇವಿಗೆ ಉಡಿಸೋದಕ್ಕೆ ಸೀರೆ ಆಗಲಿ, ಒಡವೆಗಳಾಗಲಿ, ಬೆಳ್ಳಿ ವಸ್ತುಗಳಾಗಲಿ, ಅಥವಾ ಯಾವ ರೀತಿ ಅಲಂಕಾರ ಮಾಡೋದು ಅಂತ ಅನೇಕ ರೀತಿಯಾದ ಒಂದು ಐಡಿಯಾಸನ್ನು ಮಾಡ್ತಾ ಬರ್ತಿರ್ತಾರೆ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಮಹಿಳೆಯರಿಗೆ, ಕನ್ಯೆಯರಿಗೆ ತುಂಬ ವಿಶೇಷವಾಗಿ ಒಂದು ಆಸಕ್ತಿಯಿಂದ ಮಾಡುವ, ಭಕ್ತಿ ಶ್ರದ್ಧೆಗಳಿಂದ ಮಾಡುವ ಹಬ್ಬ, ಆಚರಣೆ ಅಂತ ಹೇಳ್ಬೋದು. ಇನ್ನು ವರಮಹಾಲಕ್ಷ್ಮಿ ವ್ರತವನ್ನು ಅನೇಕರು ವಿಜೃಂಭಣೆಯಿಂದ ಆಚರಣೆ ಮಾಡಿದರೆ, ಕೆಲವರು ಅವರ ಶಕ್ತಿಗೆ ಮೀರಿದಷ್ಟು ಒಂದು ಸಿದ್ಧತೆಯನ್ನು ಮಾಡಿಕೊಂಡು ದೇವಿಗೆ ಸೀರೆ, ಒಡವೆ, ಅವರ ಕೈಲಾದಷ್ಟು ಒಂದು ದೇವಿಗೆ ಅರ್ಪಿಸೋದಕ್ಕೆ ವಸ್ತುಗಳನ್ನು ಕೊಂಡುಕೊಂಡು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತಾ ಬರ್ತಾರೆ. ವರಮಹಾಲಕ್ಷ್ಮಿ ಆಚರಣೆ ಮಾಡೋದ್ರಿಂದ ಮನೆಯಲ್ಲಿ ಸಕಲ ಸಂಪತ್ತು ವೃದ್ಧಿಯಾಗುತ್ತೆ, ಮನೆಯವರ ಆರೋಗ್ಯ ವೃದ್ಧಿಯಾಗುತ್ತೆ, ಮನೆಯಲ್ಲಿ ಸಕಲ ಸೌಭಾಗ್ಯಗಳು ವೃದ್ಧಿಯಾಗುತ್ತೆ ಅನ್ನೋದ್ರಿಂದ ಎಲ್ಲರೂ ತುಂಬಾ ಒಂದು ಭಕ್ತಿ ಶ್ರದ್ಧೆಗಳಿಂದ ಪ್ರತಿ ವರ್ಷ ಮಹಿಳೆಯರು ಈ ಒಂದು ಸಂಭ್ರಮ ಆಚರಣೆಯನ್ನು ಮಾಡ್ತಾ ಬಂದಿದ್ದಾರೆ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ನೀವು ವ್ರತವನ್ನು ವಿಜೃಂಭಣೆಯಿಂದ ಮಾಡಿದ್ರೂ ಸರಿಯೇ, ನಿಮ್ಮ ಶಕ್ತಿಗೆ ಮೀರಿ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೂ ಸರಿಯೇ, ಅಥವಾ ಸರಳವಾಗಿ ಈ ಒಂದು ವ್ರತವನ್ನು ಆಚರಣೆ ಮಾಡಿದ್ರೂ ಸರಿಯೇ, ವರಮಹಾಲಕ್ಷ್ಮಿ ಯಾರನ್ನು ಹೀಗೆ ವ್ರತ ಮಾಡಬೇಕು ಅಂತ ಕೇಳೋದಿಲ್ಲ. ಭಕ್ತಿ ಶ್ರದ್ಧೆಯಿಂದ ಯಾರು ಈ ವ್ರತವನ್ನು ಮಾಡ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ಅನುಗ್ರಹ ಕೊಟ್ಟೇ ಕೊಡ್ತಾಳೆ. ಇನ್ನು ಈ ವರಮಹಾಲಕ್ಷ್ಮಿ ವ್ರತವನ್ನು ಸರಳವಾಗಿ ಹೇಗೆ ನೀವು ಮನೆಯಲ್ಲಿ ಒಬ್ಬರೇ ಇದ್ದೀರಾ, ಯಾರು ಹೆಲ್ಪರ್ಸ್ ಇಲ್ಲ, ಅಥವಾ ಗರ್ಭಿಣಿ ಸ್ತ್ರೀ ಇದ್ದಾಳೆ, ಅಥವಾ ಮನೆಯಲ್ಲಿ ವೃದ್ಧರಿದ್ದಾರೆ, ಹೆಲ್ಪರ್ಸ್ ಯಾರೂ ಇಲ್ಲ, ಒಬ್ಬರೇ ಕಷ್ಟಪಟ್ಟು ಮಾಡೋದಕ್ಕೆ ಆಗೋದಿಲ್ಲ ವಿಜೃಂಭಣೆಯಿಂದ ಅಂತ ಅಂದ್ಕೊಳ್ಳೋರು ಸರಳವಾಗಿ ಹೇಗೆ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಬೋದು ಅನ್ನೋ ವಿಧಾನವನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆಯವರೆಗೂ ನೋಡಿ, ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. ಇನ್ನು ಮನೆಯಲ್ಲಿ ಯಾವುದೇ ಪೂಜೆ ವ್ರತಗಳು ಮಾಡಬೇಕಾದ್ರೂ ಮನೆಯನ್ನು ಮೊದಲು ಶುದ್ಧಿ ಮಾಡ್ಕೊಂಡಿರಬೇಕು. ವ್ರತದ ಹಿಂದಿನ ದಿನಾನೇ ನೀವು ಗುರುವಾರನೇ ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು. ಮನೆಯನ್ನು ನೀಟಾಗಿ ಗುಡಿಸಿ ಒರೆಸಿ, ಧೂಳೆ ದುಂಬು ಏನಿದ್ರು, ಗೂಡುಗಳಿದ್ರು ಎಲ್ಲ ತೆಗೆದು, ಮನೆ ನೆಲ ಒರೆಸುವಂಥ ನೀರಿಗೆ ಕಲ್ಲುಪ್ಪು, ಸ್ವಲ್ಪ ಗೋಮೂತ್ರ ಹಾಕ್ಕೊಂಡು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು. ಹೊಸಲನ್ನು ಸಹ ನೀಟಾಗಿ ಒರೆಸ್ಕೊಂಡು ಅರಿಶಿನ, ಕುಂಕುಮ, ರಂಗೋಲಿಗಳಿಂದ ಅಲಂಕಾರ ಮಾಡ್ಕೋಬೇಕು. ಇನ್ನು ಹೊಸಲಿನ ಬಾಗಿಲಿಗೆ ಮಾವಿನ ತೋರಣಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ದೇವ್ರ ಮನೆಯಲ್ಲಿರುವ ದೇವರ ಸಾಮಾನುಗಳನ್ನು ಸಹ ಶುಚಿ ಮಾಡಿಕೊಂಡು ಅದಕ್ಕೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ ಎಲ್ಲ ಇಟ್ಟು ರೆಡಿ ಮಾಡ್ಕೋಬೇಕು. ಇನ್ನು ಸರಳವಾಗಿ ನೀವು ಪೂಜೆ ಮಾಡ್ತೀನಿ ಅಂತಾದರೂ ಕೆಲವೊಂದು ಪೂಜಾ ವಸ್ತುಗಳನ್ನು ಹಿಂದಿನ ದಿನವೇ ತಂದು ಇಟ್ಕೋಬೇಕು. ವೀಳ್ಯದೆಲೆ, ಅಡಿಕೆ, ಹೂಗಳು, ಹಣ್ಣುಗಳು, ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಸ್ಟಿಕ್ಸು, ಅದರ ಜೊತೆಗೆ ದೇವಿಗೆ ನೀವು ರೌಕೆ ಕಣ ಉಡ್ಸೋದಾದರೆ ರೌಕೆ ಕಣ, ನೀವು ಮಡಿಲಕ್ಕಿ ಇಡ್ತೀನಿ ಅಂತಾದರೆ ಮಡಿಲಕ್ಕಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹಿಂದಿನ ದಿನವೇ ತಂದಿಟ್ಟು ರೆಡಿ ಮಾಡ್ಕೋಬೇಕು. ಇನ್ನು ಪೂಜಾ ದಿನ, ವ್ರತದ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ನೀವು ಉಟ್ಕೊಂಡು, ತಲೆ ಬಾಚಿಕೊಂಡು, ಹೂ ಮುಡ್ಕೊಂಡು, ಕೈಗೆ ಬಳೆಗಳನ್ನು ತಪ್ಪದೆ ಹಾಕ್ಕೊಳ್ಳಿ. ನೀವು ಮಹಾಲಕ್ಷ್ಮಿ ಥರ ಅಲಂಕಾರ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿದರೆ ವರಮಹಾದೇವಿ ಸಂತೃಪ್ತಳಾಗ್ತಾಳೆ. ಇನ್ನು ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ಸಿದ್ಧ ಮಾಡ್ಕೋಬೇಕು. ದೇವ್ರ ಫೋಟೋಗಳಿಗೆ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಮನೆಯಲ್ಲಿ ಕಳಶ ಇಡೋ ಪದ್ಧತಿ ಇದ್ದರೆ ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ವರಮಹಾಲಕ್ಷ್ಮಿ ಪೂಜೆಯನ್ನು ನೀವು ಮಾಡ್ಬೋದು. ಮನೆಯ ಹಿರಿಯರನ್ನು ಒಂದು ಮಾತು ಕೇಳಿ, ಕಳಶ ಇಡೋ ಪದ್ಧತಿ ಇದೆಯಾ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂತ. ಕಳಶ ಇಡೋ ಪದ್ಧತಿ ಇದ್ದರೆ ಕಳಶ ಇಡೋದಕ್ಕೆ ನೀವು ದೇವ್ರ ಮನೆಯಲ್ಲೇ ಒಂದು ಜಾಗವನ್ನು ನಿಗದಿಪಡಿಸ್ಕೋಬೇಕು. ದೇವ್ರ ಮನೆಯಲ್ಲಿ ಒಂದು ಪೀಠವನ್ನು ಇಟ್ಕೊಂಡು ಕಳಶವನ್ನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಇಡೋ ರೀತಿ ಆ ಒಂದು ಪೀಠವನ್ನು ನೀವು ನಿಗದಿಪಡಿಸ್ಕೋಬೇಕು. ಆ ಪೀಠದ ಮೇಲೆ ಸ್ವಲ್ಪ ಅರಿಶಿಣದ ನೀರಿನಿಂದ ಸಾರಿಸ್ಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕ್ಕೋಬೇಕು. ಅದರ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮವನ್ನು ಇಟ್ಟು ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಕೊಳ್ಳಿ, ಅಥವಾ ಬಾಳೆ ಎಲೆಯನ್ನಾದರೂ ಇಡ್ಬೋದು. ಅದರ ಮೇಲೆ 5 ಹಿಡಿ, ಕೈಯಲ್ಲಿ ಒಂದು ಹಿಡಿ ಎಷ್ಟು ಬರುತ್ತೋ ಆ ರೀತಿ 5 ಹಿಡಿ ಅಕ್ಕಿಯನ್ನು ಅದರ ಮೇಲೆ ಹಾಕ್ಕೊಂಡು ಆ ಅಕ್ಕಿ ಮೇಲೆ ಓಂ ಅಥವಾ ಸ್ವಸ್ತಿಕನ್ನು ನಿಮ್ಮ ಉಂಗುರದ ಬೆರಳಿನಿಂದ ಬರ್ಕೋಬೇಕು. ನಂತರ ಅಕ್ಕಿ ಮೇಲೆ ಕಳಶದ ಚಂಬನ್ನು ಇರಿಸಬೇಕು. ಕಳಶದ ಚಂಬಿಗೆ ನೀವು ಕಂಠದವರೆಗೂ ನೀರನ್ನು ತುಂಬಿಸ್ಬೇಕು. ನೆನಪಿಟ್ಕೊಳ್ಳಿ, ಕಳಶದ ಚಂಬನ್ನು ಸಹ ಶುದ್ಧವಾಗಿ ಕ್ಲೀನ್ ಮಾಡಿಕೊಂಡು ಅರಿಶಿನ, ಕುಂಕುಮಗಳನ್ನು ಹಚ್ಕೊಂಡಿರಬೇಕು. ಕಳಶದ ಚೊಂಬಿಗೆ ನೀರನ್ನು ತುಂಬಿಸ್ಕೊಂಡು ಕಳಶದ ಒಳಗಡೆ ನೀವು ಸ್ವಲ್ಪ ಅರಿಶಿನ,
ಸ್ವಲ್ಪ ಕುಂಕುಮ, ಒಂದು ಕಾಯಿನ್ನು, ಬೆಳ್ಳಿ ಕಾಯಿನ್ ಇದ್ದರೆ ಬೆಳ್ಳಿ ಕಾಯಿನ್ ಹಾಕ್ಬೋದು, ಒಂದು ಹೂವು, ಸ್ವಲ್ಪ ಅಕ್ಷತೆ, ಇಷ್ಟನ್ನು ಹಾಕಿದ್ರೆ ಸಾಕು. ಡ್ರೈ ಫ್ರೂಟ್ಸನ್ನು ಯಾವುದೇ ಕಾರಣಕ್ಕೂ ಕಳಶದ ಒಳಗಡೆ ಹಾಕಬೇಡಿ. ಸಮಯ ಕಳೀತಾ ಕಳೀತಾ ಡ್ರೈ ಫ್ರೂಟ್ಸ್ ಎಲ್ಲ ಕೊಳೆತು ಹೋದಂಗೆ ಆಗುತ್ತೆ, ಅದು ಅಶುಭ ಅನ್ಸ್ಕೊಳ್ಳುತ್ತೆ. ಇಷ್ಟು ಹಾಕಿದ್ರೆ ನೀವು ಸಾಕು. ಇನ್ನು ಕಳಶದ ಒಳಗಡೆ ಇಷ್ಟೆಲ್ಲ ಹಾಕಿದ್ಮೇಲೆ ಮೇಲೆ 5 ವೀಳ್ಯದೆಲೆಗಳನ್ನು ಜೋಡಿಸ್ಕೋಬೇಕು, ಅಥವಾ ಮಾವಿನ ಎಲೆಯ ಗೊಂಚಲಿದ್ರೂ ಅದನ್ನು ಸಹ ಇಟ್ಕೋಬೋದು. ವೀಳ್ಯದೆಲೆ ಮೇಲೆ ಒಂದು ತೆಂಗಿನಕಾಯನ್ನು ಇರಿಸ್ಕೋಬೇಕು. ತೆಂಗಿನಕಾಯಿ ಸುತ್ತಲೂ ಚೆನ್ನಾಗಿ ಅರಿಶಿನವನ್ನು ಹಚ್ಕೊಂಡು ಅದ್ರ ಮೇಲೆ ಅರಿಶಿನ ಕುಂಕುಮ ಇಟ್ಟು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡಿರಿ. ಆ ಒಂದು ಕಾಯನ್ನು ನೀವು ಕಳಶದ ಮೇಲೆ ಇಡಬೇಕು. ತೆಂಗಿನಕಾಯಿ ನೀವು ಆರಿಸ್ಕೋಬೇಕಾದ್ರೆ ಜಾಸ್ತಿ ಜುಟ್ಟು ಇರುವಂಥ, ಒಳಗಡೆ ಜಾಸ್ತಿ ನೀರಿರುವಂಥ ಕಾಯನ್ನು ಆರಿಸ್ಕೊಳ್ಳಿ. ಇನ್ನು ಕಳಶಕ್ಕೆ ನೀವು ಗೆಜ್ಜೆ ವಸ್ತ್ರ, ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ಚಿನ್ನದ ಒಡವೆಗಳಿದ್ದರೆ ಅದನ್ನು ಸಹ ಹಾಕಿ ಕಳಶಕ್ಕೆ ಅಲಂಕಾರ ಮಾಡ್ಕೊಳ್ಳಿ. ನೀವು ಯಾವುದೇ ಒಡವೆಗಳನ್ನು ಹಾಕೋದಕ್ಕಿಂತ ಮುಂಚೆ ಅದಕ್ಕೆ ಮೊದಲು ಹಾಲಿನಿಂದ ನಂತರ ನೀರಿನಿಂದ ತೊಳೆದು ಶುಚಿ ಮಾಡಿಕೊಂಡು ಕಳಶಕ್ಕೆ ಹಾಕಬೇಕು. ಇನ್ನು ಚಿನ್ನದ್ದೇ ಹಾಕಬೇಕಾ, ಬೇರೆದು ಹಾಕಬಾರ್ದು ಅಂತ ಕೇಳ್ತಾರೆ. ನಿಮ್ಮ ಹತ್ರ ಚಿನ್ನದ್ದಿದ್ದರೆ ಚಿನ್ನದ್ದೇ ಹಾಕಿ, ಚಿನ್ನದ್ದು ಇಲ್ಲ ಅನ್ನೋ ಪಕ್ಷದಲ್ಲಿ ನಿಮ್ಮ ಹತ್ರ ಯಾವ ಒಡವೆ ಇರುತ್ತೋ ಅದನ್ನೇ ಶುಚಿ ಮಾಡಿಕೊಂಡು ಕಳಶಕ್ಕೆ ಹಾಕಿ ಅಲಂಕಾರ ಮಾಡ್ಕೋಬೋದು. ಇನ್ನು ಇಷ್ಟು ಕಳಶ ಸ್ಥಾಪನೆ ಆಗುತ್ತೆ. ಇನ್ನು ಕಳಶಕ್ಕೆ ಬೇರೆ ಏನೆಲ್ಲ ವಸ್ತುಗಳು ಇದ್ರ ಜೊತೆಗೆ ಇಡ್ಬೋದು ಅಂತ ಹೇಳಿದ್ರೆ, ಗೌರಿ ಸಾಮಾನು ಅಂತ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ತಪ್ಪದೆ ತೊಗೊಂಬಂದು ಕಳಶದ ಪಕ್ಕದಲ್ಲಿ ಇಟ್ಕೊಳ್ಳಿ. ಗೌರಿ ಸಾಮಾನು ಅಂದರೆ ತಾಯಿಗೆ ತುಂಬಾ ಪ್ರಿಯ, ಅದನ್ನು ತಪ್ಪದೆ ತೊಗೊಂಬಂದು ಪಕ್ಕದಲ್ಲಿ ಇಟ್ಕೊಳ್ಳಿ. ಇನ್ನು ಬಳೆಗಳನ್ನು, ರೌಕೆ ಕಣಗಳು ಅಥವಾ ಒಂದು ಸೀರೆ ಏನಿದೆ ಅದನ್ನು ಸಹ ದೇವಿ ಪಕ್ಕದಲ್ಲಿ ಇಡ್ಬೋದು. ನೀವು ಕಳಶಕ್ಕೆ ಬ್ಲೌಸ್ ಪೀಸನ್ನು ಉಡಿಸೋದಾದರೆ ಉಡಿಸ್ಕೋಬೋದು. ನಂತರ ನೈವೇದ್ಯಕ್ಕೆ ವೀಳ್ಯದೆಲೆ, ಅಡಿಕೆ, ಹಣ್ಣುಗಳು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು, 1 ರೀತಿ ಹಣ್ಣುಗಳು, 3 ರೀತಿ, 5 ರೀತಿ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಡ್ಬೋದು. ನೈವೇದ್ಯಕ್ಕೆ ಬೆಲ್ಲದನ್ನು ಮಾಡ್ಕೋಬೋದು, ಸಜ್ಜಿಗೆ ಮಾಡ್ಕೋಬೋದು, ಅಥವಾ ಗೋಧಿ ಪಾಯಸ, ಬೆಲ್ಲದ ಪಾಯಸ ಮಾಡಿಕೊಂಡು ನೈವೇದ್ಯಕ್ಕೆ ಇಟ್ಕೋಬೋದು. ಮೊದಲನೇದಾಗಿ ದೀಪಗಳಿಗೆ ತುಪ್ಪವನ್ನು ಹಾಕ್ಕೊಂಡು ದೀಪವನ್ನು ಬೆಳಗಿಸ್ಕೋಬೇಕು. ನಂತರ ಘಂಟಾನಾದವನ್ನು ಮೊಳಗಿಸ್ಕೋಬೇಕು. ಮನೆಯಲ್ಲಿ ಯಾವುದೇ ನೆಗೆಟಿವ್ಸ್ ಇದ್ದರೂ ಹೊರಗಡೆ ಹೋಗುತ್ತೆ. ತಾಯಿಯನ್ನು ಈ ಒಂದು ಪೂಜೆಗೆ ಆಹ್ವಾನ ಮಾಡೋದಕ್ಕೆ ಘಂಟಾನಾದವನ್ನು ಮೊಳಗಿಸ್ಕೋಬೇಕು. ನಂತರ ನಿಮ್ಮ ಮನೆಯಲ್ಲಿ ವಿಘ್ನ ವಿನಾಯಕನ ಒಂದು ಐಡಲ್ಲು ಅಥವಾ ಫೋಟೋ ಇದ್ದರೆ ಗಂಧದ ಕಡ್ಡಿ ಹಚ್ಕೊಂಡು ಮೊದಲು ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಬೇಕು. ಒಂದು ಬೆಲ್ಲದ ಅಚ್ಚು ಅಥವಾ ಬಾಳೆಹಣ್ಣನ್ನು ನೈವೇದ್ಯವಾಗಿ ವಿಘ್ನ ವಿನಾಯಕನಿಗೆ ಸಮರ್ಪಣೆ ಮಾಡಬೇಕು. ನಂತರ ಈಗ ಲಕ್ಷ್ಮೀ ಕಳಶ ಪೂಜೆಗೆ ಬರೋಣ. ನಿಮ್ಮ ಮನೆಯಲ್ಲಿ ಕಳಶ ಇಡೋ ಪದ್ಧತಿ ಇರೋರು ಕಳಶವನ್ನು ಈ ರೀತಿ ಇಟ್ಟು ಪೂಜೆಯನ್ನು ಸಲ್ಲಿಸ್ಬೋದು. ಕಳಶ ಇಡುವ ಪದ್ಧತಿ ಇಲ್ಲದೇ ಇರೋರು ಒಂದು ಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದಕ್ಕೆ ಇದೇ ರೀತಿ ನೀವು ಪೂಜೆಯನ್ನು ಸಲ್ಲಿಸ್ಬೋದು. ಇನ್ನು ಕಳಶದ ಮುಂದೆ ಒಂದು ವೀಳ್ಯದೆಲೆಯನ್ನು ಇಟ್ಕೊಂಡು ಅದಕ್ಕೆ ನೀವು ಈಗ ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡ್ತಾ ಬರಬೇಕು. ಪ್ರಕೃತಿಯೇ ನಮಃ, ವಿಕೃತಿಯೇ ನಮಃ ಅಂತ ಅಷ್ಟೋತ್ತರವನ್ನು ಹೇಳ್ಕೊಂಡು ಆ ಒಂದು ವೀಳ್ಯದೆಲೆ ಮೇಲೆ ಕುಂಕುಮಾರ್ಚನೆ ಮಾಡ್ತಾ ಬರಬೇಕು. ಕುಂಕುಮದಿಂದ ಅರ್ಚನೆ ಮಾಡ್ಬೋದು, ಅಥವಾ ಅಕ್ಷತೆಯಿಂದ ಮಾಡ್ಬೋದು, ಅಥವಾ ಹೂವಿನಿಂದ ಮಾಡ್ಬೋದು, ಅಥವಾ ತಾವರೆ ಬೀಜಗಳು ಬರುತ್ತೆ 108 ತಗೊಂಡು ಅದರಿಂದನಾದರೂ ತಾಯಿಗೆ ಅರ್ಚನೆಯನ್ನು ಮಾಡ್ಬೋದು. ಅಥವಾ ಚಿಕ್ಕ ಚಿಕ್ಕ ಬಳೆಗಳು ಬರುತ್ತೆ, ಮಲ್ಲಾರ್ ಬಳೆ ಅಂತ, ಅದು ಸಹ ತಾಯಿಗೆ ಇಷ್ಟ, ಅದರಿಂದನಾದರೂ ನೀವು ತಾಯಿಗೆ ಅರ್ಚನೆ ಮಾಡ್ಬೋದು. ಅಥವಾ ₹1 ಕಾಯಿನ್ಸು 108 ಸಿಗುತ್ತೆ ಅನ್ನೋದಾದರೆ ಅದರಿಂದನಾದರೂ ನೀವು ಅರ್ಚನೆಯನ್ನು ಮಾಡ್ಬೋದು. ನಿಮ್ಮ ಇಚ್ಛೆಯಾನುಸಾರ ತಾಯಿಗೆ ಒಂದು ಅಷ್ಟೋತ್ತರ ಹೇಳ್ತಾ ಅರ್ಚನೆಯನ್ನು ಮಾಡ್ತಾ ಬರಬೇಕು. ನಂತರ ಲಕ್ಷ್ಮಿ ಅಷ್ಟಕ ಹೇಳಬೇಕು. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ. ಅಷ್ಟಕ ಆದಮೇಲೆ ಲಕ್ಷ್ಮಿಯ ಸ್ತೋತ್ರಗಳು, ಮಂತ್ರಗಳು ಯಾವುದು ಗೊತ್ತೋ ಅದನ್ನೆಲ್ಲ ಪಠಿಸ್ಬೋದು. ಮಂತ್ರ ಪಠನೆ ಆದಮೇಲೆ ಪೂಜೆ ಮಾಡೋದಕ್ಕಿಂತ ಮುಂಚೆ ವರಮಹಾಲಕ್ಷ್ಮಿ ವ್ರತದ ಕತೆ ಬರುತ್ತೆ, ಅದನ್ನು ತಪ್ಪದೇ ಓದಿ. ಇದು ನಿಮಗೆ ಗೂಗಲಲ್ಲೋ ಯೂಟ್ಯೂಬಲ್ಲೋ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಈ ಒಂದು ವ್ರತದ ಕಥೆಯನ್ನು ತಪ್ಪದೇ ನೀವು ಓದಿ ನಂತರ ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿ, ಪಂಚಾರತಿ ಏನಿದೆ ಅದರಿಂದ ಪೂಜೆ ಸಲ್ಲಿಸಿ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡಬೇಕು. ಇಷ್ಟಾದರೆ ಕಂಪ್ಲೀಟಾಗಿ ಒಂದು ವರಮಹಾಲಕ್ಷ್ಮಿ ವ್ರತ ಮುಗಿಯುತ್ತೆ. ಇಷ್ಟು ಮಾಡೋದಕ್ಕೆ ನಿಮಗೆ 10 ರಿಂದ 15 ನಿಮಿಷ ಬೇಕಾಗುತ್ತೆ. ಸರಳವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ನೀವು ಮುಗಿಸ್ಕೋಬೋದು. ಇನ್ನು ವರಮಹಾಲಕ್ಷ್ಮಿ ವ್ರತದ ಕತೆ ಪುಸ್ತಕನೂ ಸಹ ಸಿಗುತ್ತೆ, ಅದನ್ನು ನೋಡಿಕೊಂಡು ನೀವು ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಬೋದು. ನೀವು ಆ ಒಂದು ಪುಸ್ತಕವನ್ನು ನೋಡಿ ಮಾಡಿದ್ದೆ ಆದರೆ 20 ರಿಂದ 30 ನಿಮಿಷ ಟೈಮ್ ಅನ್ನೋದು ಆಗುತ್ತೆ. ಇನ್ನು ವ್ರತ ಶುರು ಮಾಡೋದಕ್ಕಿಂತ ಮುಂಚೆ ವ್ರತದ ದಾರವನ್ನು ಮಾಡಿ ಇಟ್ಕೋಬೇಕು. ಮನೆಯಲ್ಲಿ ಎಷ್ಟು ಜನ ಹೆಂಗಸರು ಹೆಣ್ಣು ಮಕ್ಕಳಿದಾರೋ ಅಷ್ಟು ದಾರಗಳನ್ನು ನೀವು ಮಾಡ್ಕೋಬೋದು. 9 ಎಳೆ ದಾರವನ್ನು ತಗೊಂಡು 9 ಕಡೆ ಗಂಟುಗಳನ್ನು ಹಾಕಿ
ಅದನ್ನು 1 ತಾಸು ಹಳದಿ ನೀರು ಅರಿಶಿಣದ ನೀರಿನಲ್ಲಿ ನೆನೆಸಿಡಬೇಕು. ನಂತರ ಅದನ್ನು ತೆಗೆದು ಮಧ್ಯಭಾಗಕ್ಕೆ ಒಂದು ಹೂವನ್ನು ಕಟ್ಕೊಂಡು ಆ ಒಂದು ವ್ರತದ ದಾರವನ್ನು ಕಳಶದ ಪಕ್ಕದಲ್ಲಿ ಪೂಜಾ ಸಮಯದಲ್ಲಿ ಇಡಬೇಕು. ಪೂಜೆ ಎಲ್ಲ ಮುಗಿದ ಮೇಲೆ ಆ ಒಂದು ವ್ರತದ ದಾರವನ್ನು ತಗೊಂಡು ಬಲಗೈಗೆ ಕಟ್ಟಿಸ್ಕೋಬೇಕು. ಈ ವ್ರತದ ದಾರ ಮನೆಯಲ್ಲಿರುವ ಎಲ್ಲ ಹೆಂಗಸರು ಕಟ್ಕೋಬೋದು. ಇನ್ನು ಬೆಳಿಗ್ಗೆ ಇಷ್ಟು ಪೂಜಾ ಒಂದು ವಿಧಿವಿಧಾನ ಮುಗಿಯುತ್ತೆ. ಸಂಜೆ ವೇಳೆಗೆ ಮತ್ತೆ ನೀವು ಕೈಕಾಲು ಮುಖವನ್ನು ತೊಳ್ಕೊಂಡು ಶುಭ್ರವಾಗಿ ಸೀರೆಯನ್ನು ಉಟ್ಕೊಂಡು ಮತ್ತೆ ಇನ್ನೊಂದು ಪೂಜೆಯನ್ನು ಸರಳವಾಗಿ ಇದೇ ರೀತಿ ನೆರವೇರಿಸಬೇಕು. ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿಯಿಂದ ಮತ್ತೆ ತಾಯಿಗೆ ಪೂಜೆಯನ್ನು ನೆರವೇರಿಸಿ ಒಂದು ನಮಸ್ಕಾರವನ್ನು ಮಾಡ್ಕೋಬೇಕು. ಸಂಜೆ ವೇಳೆಗೆ ನಿಮ್ಮ ಅಕ್ಕಪಕ್ಕದ ಮುತ್ತೈದೆಯರನ್ನು ಕುಂಕುಮಕ್ಕೆ ಕರೆದು ತಾಂಬೂಲವನ್ನು ಕೊಡಬೇಕು. ಇಷ್ಟಾದರೆ ವರಮಹಾಲಕ್ಷ್ಮಿ ವ್ರತ ಸಂಪೂರ್ಣ ಆಗುತ್ತೆ. ಇನ್ನು ವರಮಹಾಲಕ್ಷ್ಮಿ ಕಳಶವನ್ನು ಕದಲಿಸೋದು ಹೇಗೆ ಅಂತ ಹೇಳಿದ್ರೆ, ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ ಅಂದರೆ 9 ಗಂಟೆ ಮೇಲೆ ಒಂದು ಕೆಂಪಾರತಿಯನ್ನು ನೀವು ತಾಯಿಗೆ ತೆಗೆದುಬಿಟ್ಟು ಬಲಗಡೆ 3 ಸಲ ಒಂದು ಕಳಶವನ್ನು ಜರುಗಿಸ್ಬೇಕು. ಅದು ಕಳಶ ವಿಸರ್ಜನೆ ಆದಂಗೆ ಆಗುತ್ತೆ. ನಂತರ ನೀವು ನಾಳೆ ಬೆಳಿಗ್ಗೆ ಮತ್ತೆ ಎದ್ದು ಸ್ನಾನ ಮಾಡಿಕೊಂಡು ಒಂದು ಪೂಜೆಯನ್ನು ಮಾಡಿ ನಂತರ ನಿಮಗೆ ಸಾಧ್ಯವಾದ ಟೈಮಲ್ಲಿ ಕಳಶವನ್ನು ತೆಗಿಬೋದು. ಇನ್ನು ಕಳಶವನ್ನು ತೆಗೆದ ಮೇಲೆ ಕಳಶದಲ್ಲಿರುವ ವಸ್ತುಗಳನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಕಳಶದ ಕಾಯಿಯನ್ನು ನೀವು 2 ದಿನ ಹಾಗೆ ಇಟ್ಟು 3ನೇ ದಿನ ಅದನ್ನು ಹೊಡೆದು ಸಿಹಿ ತಿಂಡಿಯನ್ನು ಮಾಡಿಕೊಂಡು ಮನೆಯವ್ರಿಗೆಲ್ಲ ಕೊಡ್ಬೋದು. ಇನ್ನು ಕಳಶದ ಕೆಳಗಡೆ ಇಟ್ಟಿರುವಂಥ ಅಕ್ಕಿಯನ್ನು ಯಾವುದಾದ್ರೂ ಒಂದು ಅನ್ನವನ್ನು ಮಾಡಿಕೊಂಡು ವೆಜಿಟೇರಿಯನನ್ನು ಮಾಡಿಕೊಂಡು ತಿನ್ನೋದಕ್ಕೆ ಬಳಸ್ಬೋದು. ಕಳಶಕ್ಕೆ ಹಾಕಿರುವಂಥ ವೀಳ್ಯದೆಲೆ, ಹೂಗಳು ಅಥವಾ ಬಾಳೆ ಕಂಬಗಳು ಏನು ಪೂಜೆಗೆ ಉಪಯೋಗಿಸಿರ್ತಾರ ಆ ಎಲ್ಲ ವಸ್ತುಗಳನ್ನು ಶೇಖರಣೆ ಮಾಡಿಟ್ಕೊಂಡು ಅದನ್ನು ತಗೊಂಡೋಗಿ ಹರಿಯುವ ನೀರಿನಲ್ಲಿ ಹಾಕಬೇಕು ಅಥವಾ ಯಾರೂ ತುಳಿದಿರುವಂಥ ಜಾಗದಲ್ಲಿ ಹಾಕಿ ಬರಬೇಕು. ಇನ್ನು ಕಳಶದಲ್ಲಿ ಇರುವಂಥ ನೀರು ತುಂಬ ಪವಿತ್ರವಾದದ್ದು, ಶಕ್ತಿಯುತವಾದದ್ದು. ಅದನ್ನು ಮನೆಯ ಮೂಲೆ ಮೂಲೆಗೂ ಪ್ರೋಕ್ಷಣೆಯನ್ನು ಮಾಡಿ ಮನೆಯಲ್ಲಿ ಏನೇ ಇವಿಲ್ಸು, ನೆಗೆಟಿವ್ಸ್ ಇದ್ದರೂ ಎಲ್ಲ ಹೊರಗಡೆ ತೊಲಗೋಗುತ್ತೆ. ಮನೆಗೆ ತುಂಬ ಶುಭ ಉಂಟಾಗುತ್ತೆ. ಇಷ್ಟಾದರೆ ವರಮಹಾಲಕ್ಷ್ಮಿ ವ್ರತ ಸರಳವಾಗಿ ನೀವು ಶ್ರದ್ಧಾ ಭಕ್ತಿಯಿಂದ ಮಾಡಿ ನೋಡಿ. ಖಂಡಿತವಾಗ್ಲೂ ಲಕ್ಷ್ಮೀ ದೇವಿ ಅನುಗ್ರಹವನ್ನು ಕೊಟ್ಟೇ ಕೊಡ್ತಾಳೆ. ವರಮಹಾಲಕ್ಷ್ಮಿ ವ್ರತವನ್ನು ವಿಜೃಂಭಣೆಯಿಂದ ವೈಭವದಿಂದ ಆಚರಣೆ ಮಾಡಿದ್ರೂ ಅಷ್ಟೇ, ಸರಳವಾಗಿ ಈ ರೀತಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದ್ರೂ ಅಷ್ಟೇ. ಮುಖ್ಯವಾಗಿ ತಾಯಿಗೆ ಸಂತೃಪ್ತಿಗೊಳಿಸಿದ್ರೆ ಅವಳ ಅನುಗ್ರಹ ಯಾರಿಗೆ ಬೇಕಾದರೂ ಸಿಗುತ್ತೆ. ಇನ್ನು ನೀವು ಕಳಶದ ಒಳಗಡೆ ನೀರು ಹಾಕೋ ಪದ್ಧತಿ ಇರೋರು ನೀರನ್ನು ಹಾಕಿ, ಅಕ್ಕಿ, ಗೋಧಿ, ಧಾನ್ಯ ಹಾಕುವ ಪದ್ಧತಿ ಇರೋರು ಅದನ್ನು ಹಾಕ್ಕೊಳ್ಳಿ. ನಿಮ್ಮ ಮನೆಯ ಪದ್ಧತಿ ಹೇಗಿದೆ ಅದೇ ರೀತಿ ನೀವು ಕಳಶದಲ್ಲಿ ಒಂದು ವಸ್ತುಗಳನ್ನು ಹಾಕ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.